ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಇಂದು ಈ ಪಾಠದ 4ನೇ ಭಾಗ DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ. ಈ ಭಾಗವನ್ನು ಮುಂದುವರಿಸುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕು ಹಾಕೋಣ ಹಾಗೂ ಮನೆ ಕೆಲಸ 3ರ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಹಿಂದಿನ ಭಾಗದಲ್ಲಿ ಗ್ರೆಗರ್ ಜೋಹಾನ್ ಮೆಂಡೆಲ್ ಎಂಬುವರು ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಪ್ರಯೋಗಗಳನ್ನು ಮುಂದುವರಿಸ್ತಾರೆ. ಆ ಪ್ರಯೋಗಗಳಲ್ಲಿ ಮುಖ್ಯವಾಗಿ ಏಕತಳೀಕರಣ ಹಾಗೂ ದ್ವಿತಳೀಕರಣ ಎಂಬ 2 ಪ್ರಯೋಗಗಳನ್ನು ಅವರು ಕೈಗೊಳ್ತಾರೆ. ಏನು ಏಕತಳೀಕರಣ ಪದದಲ್ಲೇ ಸೂಚಿಸ್ತಾ ಇದೆ, ಒಂದು ಲಕ್ಷಣವನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆಗೆ ಏಕತಳೀಕರಣ ಎಂದು ಕರೆದರು. ಅಂಥ ಏಕತಳೀಕರಣದ ಪ್ರಕಟ ಅನುಪಾತವು 3:1 ಎಂಬುದನ್ನು ಸಾಬೀತುಪಡಿಸಿದರು. 2ನೇ ಪ್ರಯೋಗ ದ್ವಿತಳೀಕರಣ. 2 ಲಕ್ಷಣಗಳನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆಗೆ ದ್ವಿತಳೀಕರಣ ಎಂದು ಕರೆದರು. ಆ 2 ಲಕ್ಷಣಗಳನ್ನು ಆಧರಿಸಿ ತಮ್ಮ ಪ್ರಯೋಗಗಳನ್ನು ಮುಂದುವರಿಸಿ ಕೊನೆಗೆ ದ್ವಿತಳೀಕರಣದ ಅನುಪಾತವು 9:3:3:1 ಎಂಬುದನ್ನು ಸಾಬೀತುಪಡಿಸ್ತಾರೆ. ಅಲ್ಲಿಗೆ ನಿಲ್ಲಿಲ್ಲ. ಅವರ ಈ 2 ಪ್ರಯೋಗಗಳಿಂದ ಅಂತಿಮ ನಿರ್ಣಯವನ್ನು 4 ನಿಯಮಗಳಲ್ಲಿ ಅವರು ಬೆಳಕಿಗೆ ತರ್ತಾರೆ. ಮೊದಲನೇ ನಿಯಮ ಪ್ರತ್ಯೇಕತೆಯ ನಿಯಮ, 2ನೇದು ಸ್ವತಂತ್ರ ವಿಂಗಡಣೆಯ ನಿಯಮ, 3ನೇದು ಪ್ರಾಬಲ್ಯ ನಿಯಮ, 4ನೇದು ದೌರ್ಬಲ್ಯ ನಿಯಮ. ಈ ನಿಯಮಗಳ ವಿವರಣೆಯನ್ನು ಸಹ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಎಲ್ಲರೂ ಸಹ ತುಂಬ ಸ್ಪಷ್ಟವಾಗಿ ಅದರ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಈಗ ಮುಂದುವರಿಸೋಣ. ಮನೆ ಕೆಲಸ 3 ಪ್ರಶ್ನೆಗಳ ಉತ್ತರಗಳನ್ನು. ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡೆಲರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಮೆಂಡೆಲರ ದ್ವಿತಳೀಕರಣ ಪ್ರಯೋಗವು ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ತೋರಿಸುತ್ತದೆ. ಉದಾಹರಣೆ, 2 ಲಕ್ಷಣಗಳನ್ನು ಹೊಂದಿರುವ ಬಟಾಣಿ ಸಸ್ಯಗಳನ್ನು ದ್ವಿತಳೀಕರಣ ಪ್ರಯೋಗಕ್ಕೆ ಒಡ್ಡಿದಾಗ F1 ತಳಿಯು ಪ್ರಾಬಲ್ಯ ಲಕ್ಷಣಗಳನ್ನು ತೋರಿಸುವ ಸಸ್ಯಗಳಾಗಿದ್ದವು. ನೀವೆಲ್ಲರೂ ಸಹ ಪ್ರಾಯೋಗಿಕ ಹಂತಗಳನ್ನು ಏನು ಅಭ್ಯಾಸ ಮಾಡಿದ್ದೀರಿ ನೆನಪಿಸ್ಕೊಂಡ್ರೆ ಖಂಡಿತ ನೀವು ಉತ್ತರಿಸ್ತೀರಿ. ಅದೇ F1 ತಳಿಯ ಲಿಂಗಾಣುಗಳನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಡ್ಡಿದಾಗ 4 ರೀತಿಯ ಬಟಾಣಿ ಸಸ್ಯಗಳು ಉಂಟಾದವು. ಈ 4 ರೀತಿಯ ಸಸ್ಯಗಳಲ್ಲಿಯೂ ಅನುವಂಶೀಯ ಲಕ್ಷಣಗಳು ಕಂಡುಬಂದವು. ಇದರಿಂದ ನಮಗೆ ತಿಳಿಯುತ್ತೆ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು. ಮುಖ್ಯವಾಗಿ ಮೆಂಡೆಲರ ದ್ವಿತಳೀಕರಣ ಪ್ರಯೋಗದಿಂದ ವಿದ್ಯಾರ್ಥಿಗಳೇ. 2ನೇ ಪ್ರಶ್ನೆ, ಮೆಂಡೆಲರ ದ್ವಿತಳೀಕರಣ ಪ್ರಯೋಗದ ಅನುಪಾತವು 9:3:3:1 ಎಂಬುದನ್ನು ನಿರೂಪಿಸಿ. ಈಗಾಗಲೇ ನಿಮಗೆ ತಿಳಿಸಿದೆ, ಮೆಂಡೆಲರ ಪ್ರಯೋಗಗಳ ವಿವರಣೆಯನ್ನು ನಿಮಗೆ ಪ್ರಶ್ನೆಗಳಲ್ಲಿ ನೀಡಿದಾಗ ಪರೀಕ್ಷೆಯ ಸಂದರ್ಭದಲ್ಲಿಯೂ ನೀವು ಈ ಹಂತಗಳ ರೂಪದಲ್ಲಿ ಬರೆದಾಗ ಉತ್ತಮವಾದ ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಜ್ಞಾನದ ಮಟ್ಟವೂ ಸಹ ಹೆಚ್ಚುತ್ತೆ ವಿದ್ಯಾರ್ಥಿಗಳೇ. ನೋಡೋಣ. ಆಯ್ದ ಲಕ್ಷಣ ಕಾಂಡದ ಉದ್ದ, ಹೂವಿನ ಸ್ಥಾನ. ಯಾಕೆ? ದ್ವಿತಳೀಕರಣ. 2 ಲಕ್ಷಣ ವಿದ್ಯಾರ್ಥಿಗಳೇ. ಪೋಷಕ ಸಸ್ಯಗಳು ಯಾವುದಾಗಿರ್ತವೆ?
ಕಾಂಡದ ಉದ್ದ ಅಂದ ತಕ್ಷಣ ಎತ್ತರ ಎಂಬುದು ಪ್ರಬಲ, ಗಿಡ್ಡ ಎಂಬುದು ದೌರ್ಬಲ್ಯ. ಅದೇ ರೀತಿ ಹೂವಿನ ಸ್ಥಾನ ಅಕ್ಷೀಯ, ಮತ್ತೊಂದು ಕೊನೆಯ. ಇವುಗಳ ಪ್ರಜನಾಂಗಗಳು ಕ್ಯಾಪಿಟಲ್ ಟಿ ಎತ್ತರವನ್ನು ಸೂಚಿಸ್ತಾ ಇದೆ, ಅಕ್ಷೀಯವನ್ನು ಕ್ಯಾಪಿಟಲ್ ಎ ಸೂಚಿಸ್ತಾ ಇದೆ. ಅದೇ ರೀತಿಯಲ್ಲಿ ಗಿಡ್ಡ ಸ್ಮಾಲ್ ಟಿ, ಕೊನೆಯ ಸ್ಮಾಲ್ ಎ. ವಿದ್ಯಾರ್ಥಿಗಳೇ, ಒಂದು ನೆನಪಿಟ್ಕೊಳ್ಳಿ, ಈಗಾಗಲೇ ತಿಳಿಸಿದ್ದೆ ನಾನು, ಯಾವುದೇ ಕಾರಣಕ್ಕೂ ನಾವು ಕ್ಯಾಪಿಟಲ್ ಟಿನೇ ತಗೋಬೇಕಾ, ಟೀನೇ ತಗೋಬೇಕಾ, ಎ ಅಕ್ಷರವನ್ನೇ ತೆಗೆದುಕೋಬೇಕಾ ಎಂಬ ನಿಯಮ ಇಲ್ಲ. ಯಾವುದೇ ಇಂಗ್ಲಿಷ್ ಅಕ್ಷರಗಳನ್ನು ನೀವು ತೆಗೆದುಕೊಳ್ಳಿ, ಪ್ರಬಲ ಲಕ್ಷಣಗಳೆಲ್ಲವನ್ನೂ ಸಹ ದೊಡ್ಡಕ್ಷರಗಳಲ್ಲಿ ಬರೆಯಿರಿ, ದೌರ್ಬಲ್ಯ ಲಕ್ಷಣಗಳೆಲ್ಲವನ್ನೂ ಸಹ ಅದೇ ಅಕ್ಷರದ ಚಿಕ್ಕ ಅಕ್ಷರದಲ್ಲಿ ನೀವು ಗುರುತು ಹಾಕಿ. ಇದರಿಂದ ಸ್ಪಷ್ಟತೆ ಕಂಡುಬರುತ್ತದೆ. ಆ ಲಿಂಗಾಣುಗಳು ಉತ್ಪತ್ತಿ ಆಗ್ತವೆ. 2 ಟೀಗಳ ಬದಲಿಗೆ 1 ಟಿ, ದ್ವಿಗುಣಿತದಿಂದ ಏಕಗುಣಿತಕ್ಕೆ 2 ಎಗಳ ಬದಲಿಗೆ 1 ಎ. ಅದೇ ರೀತಿಯಲ್ಲಿ 2 ಚಿಕ್ಕ ಟೀಗಳ ಬದಲಿಗೆ 1 ಚಿಕ್ಕ ಟಿ, 2 ಚಿಕ್ಕ ಎಗಳ ಬದಲಿಗೆ 1 ಚಿಕ್ಕ ಎ. ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಡ್ತಾ ಇದ್ದಾವೆ. ಆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಅಡ್ಡ ಹಾಯಿಸುವಿಕೆ ಅಂತ ಕರಿತೇವೆ ಅದನ್ನು. ನಮಗೆ ಯುಗ್ಮಜ ಉಂಟಾಯಿತು. ಈ ಯುಗ್ಮಜದಲ್ಲಿ F1 ಪೀಳಿಗೆ ಎಲ್ಲವೂ ಸಹ ಎತ್ತರ ಮತ್ತು ಅಕ್ಷೀಯ ಸಸ್ಯಗಳು ಸಿಕ್ಕಿದ್ವು. ಒಂದು ನೆನಪಿಟ್ಕೊಳ್ಳಿ, ಮೆಂಡಲರ ದ್ವಿತಳೀಕರಣ ಪ್ರಯೋಗದ ಅನುಪಾತವನ್ನು ಸಾಬೀತುಪಡಿಸಿ ಎಂಬ ಪ್ರಶ್ನೆ ಬಂದಲ್ಲಿ ಮೊದಲಿಗೆ ನೀವು ಬರೀಬೇಕಾಗಿರೋದು ವ್ಯಾಖ್ಯಾನ. 2 ಲಕ್ಷಣಗಳನ್ನು ಆಧರಿಸಿ 2 ವಿಭಿನ್ನ ಸಸ್ಯಗಳನ್ನು ಅಡ್ಡ ಹಾಯಿಸುವ ಪ್ರಕ್ರಿಯೆ. ಆ ವ್ಯಾಖ್ಯಾನದ ನಂತರ ಈ ವಿವರಣೆಯನ್ನು ನೀಡಿದ್ದೀರಿ. ಈಗ ನಮಗೆ F1 ಪೀಳಿಗೆಯಲ್ಲಿ ಇರ್ತಕ್ಕಂತಹ ಸಸ್ಯವು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ಏತಕ್ಕಾಗಿ ಅಂದರೆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಉಂಟು ಮಾಡುತ್ತೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ F1 ಲಿಂಗಾಣುಗಳು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಎ, ಸ್ಮಾಲ್ ಎ. ಸ್ವಕೀಯ ಅಂತ ಆಗಿರೋದ್ರಿಂದ ಇಲ್ಲಿ ನಾವು ನೆನಪಿಸ್ಕೊಳ್ತಾ ಇದ್ದೀವಿ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಉಂಟಾಯಿತು. F2 ಪೀಳಿಗೆಯಲ್ಲಿ ನಮಗೆ 9:3:3:1 ಅನುಪಾತದ ವಿವಿಧ ರೀತಿಯ ಸಸ್ಯಗಳು ಲಭ್ಯ ಆದವು. ವಿದ್ಯಾರ್ಥಿಗಳೇ, ಇದು ಯಾವ ರೀತಿ ಬರುತ್ತೆ ಎಂಬುದು ಚೆಕ್ಕರ್ ಬೋರ್ಡಿನ ರೂಪದಲ್ಲಿ ಈಗಾಗಲೇ ನಾವು ವಿವರಣೆಯನ್ನು ತಿಳ್ಕೊಂಡಿದ್ವಿ. ನೀವೆಲ್ಲರೂ ಸಹ ಸ್ಪಷ್ಟವಾಗಿ ಬರೆದಿದ್ದೀರಿ. ಏಕೆ ಹೇಳ್ತಾ ಇದ್ದೀನಂದರೆ, ಎಲ್ಲರ ಮುಖದಲ್ಲಿ ಹಸನ್ಮುಖತೆ ಇದೆ ಹಾಗೂ ಎಲ್ಲರೂ ಇದನ್ನು ಸರಿ ಮಾಡಿದ್ದೀವಿ ಎಂಬ ಒಂದು ಖಚಿತ ನಿಮ್ಮ ಮುಖದಲ್ಲಿ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳೇ, ಇವತ್ತಿನ ಭಾಗ 4 ಇದೇ ಪಾಠ. ಅನುವಂಶೀಯತೆ ಮತ್ತು ಜೀವ ವಿಕಾಸದಲ್ಲಿ ಬರ್ತಕ್ಕಂತಹ 4ನೇ ಭಾಗ DNA ಮತ್ತು ಜೀನ್ಸ್. ಏನು DNA ಮತ್ತು ಜೀನ್ಸ್? ನಮ್ಮ 10ನೇ ತರಗತಿ ಮಟ್ಟಕ್ಕೆ ಇದರ ಸ್ವಲ್ಪ ವಿವರಣೆಯನ್ನು ನಾವೆಲ್ಲರೂ ಸಹ ವಿಮರ್ಶಿಸೋಣ. ವಿದ್ಯಾರ್ಥಿಗಳೇ, ಜೀವಕೋಶದಲ್ಲಿನ ನ್ಯೂಕ್ಲಿಯಸ್ ಕೇಂದ್ರ ಬಿಂದುವಾಗಿದೆ. ನಾವೀಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲಿ ಜೀವಕೋಶ, ಅದರ ಕಣದಂಗಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಎಂಬುದನ್ನು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಭಾಗ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ. ಯಾಕೆ ಅಂತೇಳಿದರೆ, ಇಡೀ ಜೀವಕೋಶದ ಹೃದಯದ ಭಾಗ ಈ ಕೋಶ ಕೇಂದ್ರ. ನ್ಯೂಕ್ಲಿಯಸ್ ಈಸ್ ದ ಕಂಟ್ರೋಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಸೆಂಟರ್ ಇನ್ ಎ ಸೆಲ್. ಕೋಶ ಕೇಂದ್ರವು ಇಡೀ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತೆ ಮತ್ತು ಸಮನ್ವಯಗೊಳಿಸುತ್ತೆ. ಅಂತಹ ಜೀವಕೋಶದಲ್ಲಿನ ನ್ಯೂಕ್ಲಿಯಸ್ ಕೇಂದ್ರ ಬಿಂದುವಾಗಿದ್ದು
ಅಷ್ಟೇ ಅಲ್ಲ, ನ್ಯೂಕ್ಲಿಕ್ ಆಮ್ಲಗಳು ಮತ್ತು ಪ್ರೋಟೀನ್ಗಳನ್ನು ಹೊಂದಿದೆ. ಆ ನ್ಯೂಕ್ಲಿಕ್ ಆಮ್ಲಗಳಾದ DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ, ಮುಖ್ಯವಾಗಿ ಕೋಶವು ವಿಭಜನೆಯ ಸಮಯದಲ್ಲಿ ಕೋಶ ಪ್ರೌಢಾವಸ್ಥೆಗೆ ಬಂದಾಗ ಕೋಶ ಕೇಂದ್ರದ ಒಳಗಡೆ ಇರ್ತಕ್ಕಂತಹ ಗ್ರಾಹಕ ಜಾಲ ವರ್ಣತಂತುಗಳಾಗುತ್ತೆ. ಅವುಗಳಲ್ಲಿ ಇರ್ತಕ್ಕಂತಹ ಅನುವಂಶೀಯ ಲಕ್ಷಣಗಳು ವರ್ಗಾವಣೆ ಆಗ್ತಕ್ಕಂಥ ಸಮಯದಲ್ಲಿ DNA ಹೆಚ್ಚಿನ ಪಾತ್ರವನ್ನು ಅಥವಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕಾಗಿಯೇ ಹೇಳಿದೆ, ನ್ಯೂಕ್ಲಿಕ್ ಆಮ್ಲಗಳಾದ DNA ಕೋಶ ವಿಭಜನೆಯ ಗೆ ನೆರವಾಗುತ್ತೆ ಮತ್ತು RNA ರೈಬೋನ್ಯೂಕ್ಲಿಕ್ ಆಮ್ಲ, ಈ ಎರಡು ನ್ಯೂಕ್ಲಿಕ್ ಆಮ್ಲಗಳು ಸಹ ಕೋಶ ಕೇಂದ್ರದಲ್ಲಿದೆ. ಈ RNA ಪ್ರೋಟೀನ್ ಸಂಶ್ಲೇಷಣೆ ಕಾರ್ಯಗಳನ್ನು ನಿರ್ವಹಿಸುತ್ತೆ. DNA ಕೋಶ ವಿಭಜನಾ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಏನೆಂಬುದನ್ನು ಮುಂದುವರಿಸೋಣ. RNA ರೈಬೋನ್ಯೂಕ್ಲಿಕ್ ಆಮ್ಲ ಪ್ರೋಟೀನ್ ಸಂಶ್ಲೇಷಣೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇದನ್ನು ಯಾಕೆ ನಾವು ಆಮ್ಲ ಅಂತ ಕರೀತಾ ಇದ್ದೇವೆ? ಆಮ್ಲೀಯ ಲಕ್ಷಣಗಳನ್ನು ಇವು ಹೊಂದಿದ್ದಾವೆ. ಆದ ಕಾರಣವೇ ಇವುಗಳನ್ನು DNA ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಮ್ಲ, RNA ರೈಬೋನ್ಯೂಕ್ಲಿಕ್ ಆಮ್ಲ. ಇಂಥ DNA ಮುಖ್ಯವಾಗಿ ಬೃಹತ್ ಅಣುವಾಗಿದೆ. ಯಾಕೆ ಅಂದರೆ ಅದು ನ್ಯೂಕ್ಲಿಯೋಟೈಡ್ಗಳೆಂಬ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕಗಳಿಂದ ಮಾಡಲ್ಪಟ್ಟಿದೆ. ಅನೇಕ ನ್ಯೂಕ್ಲಿಯೋಟೈಡ್ಗಳಿಂದ ಈ DNA ಮಾಡಲ್ಪಟ್ಟಿರೋದ್ರಿಂದ ಇದು ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರೀತೇವೆ. ಅದಕ್ಕೆ ಇದು ಬೃಹತ್ ಅಣುವಾಗಿದೆ ಅಂತ ನಾವು ಸೂಚಿಸ್ತೇವೆ. ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. DNA ಮಾಡಲ್ಪಟ್ಟಿರ್ತಕ್ಕಂಥ ರಚನಾತ್ಮಕ ಕಾರ್ಯಾತ್ಮಕ ಘಟಕಗಳು ಯಾವುವು ಎಂಬ ಪ್ರಶ್ನೆಗೆ ಉತ್ತರ ನ್ಯೂಕ್ಲಿಯೋಟೈಡ್ಗಳು. ಆ ಪ್ರತಿ ನ್ಯೂಕ್ಲಿಯೋಟೈಡ್ನಲ್ಲಿ ಸಹ 3 ಘಟಕಾಂಶಗಳು ಇದ್ದಾವೆ. ಯಾವ್ಯಾವ್ದು ಆ 3? ಒಂದನೇದು ಡಿಆಕ್ಸಿ ರೈಬೋಸ್ ಸಕ್ಕರೆ ಅಥವಾ ಪೆಂಟೋಸ್ ಸಕ್ಕರೆ ಅಂತಲೂ ಕರೀತೇವೆ. ಎರಡನೇದು ನೈಟ್ರೋಜನ್ ಕ್ಷಾರಗಳು, ನೈಟ್ರೋಜನ್ ಬೇಸಸ್. ಮುಖ್ಯವಾಗಿ ಅವೆರಡು ವಿಧ ನೈಟ್ರೋಜನ್ ಕ್ಷಾರಗಳು. ಒಂದನೇ ವಿಧ ಪ್ಯೂರಿನ್ ಕ್ಷಾರಗಳು, ಎರಡನೇ ವಿಧ ಪಿರಿಮಿಡಿನ್ ಕ್ಷಾರಗಳು. ಪ್ಯೂರಿನ್ ಕ್ಷಾರಗಳು ಅಡಿನೈನ್ ಮತ್ತು ಗ್ವಾನೈನ್. ಪಿರಿಮಿಡಿನ್ ಕ್ಷಾರಗಳು ಸೈಟೋಸಿನ್ ಮತ್ತು ಥೈಮೀನ್. ಇವು DNAಯಲ್ಲಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಷ್ಟೇ ಅಲ್ಲ, ಮೂರನೇ ಘಟಕಾಂಶ ಫಾಸ್ಫೇಟ್ ಗುಂಪು. ಇದೊಂದು ರ್ಯಾಡಿಕಲ್ PO4 3- ಫಾಸ್ಫೇಟ್ ಗುಂಪು. ಪ್ರತಿ ನ್ಯೂಕ್ಲಿಯೋಟೈಡು 3 ಘಟಕಾಂಶಗಳಿಂದ ಮಾಡಲ್ಪಟ್ಟಿದೆ. ಮೊದಲನೇದು ಡಿಆಕ್ಸಿ ರೈಬೋಸ್ ಸಕ್ಕರೆ, ಎರಡನೇದು ನೈಟ್ರೋಜನ್ ಕ್ಷಾರಗಳು, ಮೂರನೇದು ಫಾಸ್ಫೇಟ್ ಗುಂಪು. ಇವುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಈ ನ್ಯೂಕ್ಲಿಯೋಟೈಡ್. ಅಂಥ ನ್ಯೂಕ್ಲಿಯೋಟೈಡುಗಳು ಅನೇಕ ಒಟ್ಟು ಸೇರಿಕೊಂಡಾಗ DNA ಅಣು ಉಂಟಾಗುತ್ತೆ. ಇಂಥ ನ್ಯೂಕ್ಲಿಯೋಟೈಡ್ ರಚನೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಗಮನಿಸ್ತಾ ಇದ್ದೀನಿ. SP TA ಇವುಗಳ ನಡುವೆ ಬಾಂಧವ್ಯ ಇದೆ. ಹೈಡ್ರೋಜನ್ ಬಂಧನ ಅಂತ, ದುರ್ಬಲ ಬಂಧನ, ಎ ವೀಕ್ ಬಾಂಡ್ ಬಿಟ್ವೀನ್ ದ ನೈಟ್ರೋಜನ್ ಬೇಸಸ್. ಏನ ಎ ಅಡಿನೈನ್, G ಗ್ವಾನೈನ್, C
ಸಿ ಸೈಟೋಸಿನ್, ಟಿ ಥೈಮಿನ್, ಎಸ್ ಪೆಂಟೋಸ್ ಸಕ್ಕರೆ, ಪಿ ಫಾಸ್ಫೇಟ್ ಗುಂಪು. ನೋಡಿ, ಒಂದು ನ್ಯೂಕ್ಲಿಯೋಟೈಡ್ನ ರಚನೆ ಈ ರೀತಿಯಲ್ಲಿದೆ. ಈ ನ್ಯೂಕ್ಲಿಯೋಟೈಡ್ನಲ್ಲಿ ಫಾಸ್ಫೇಟ್ ಗುಂಪಿದೆ, ಪೆಂಟೋಸ್ ಸಕ್ಕರೆ ಇದೆ, ಅಡಿನೈನ್ ಮತ್ತು ಗ್ವಾನೈನ್ ಎಂಬ ಪ್ಯೂರಿನ್ ನೈಟ್ರೋಜನ್ ಕ್ಷಾರಗಳು, ಸೈಟೋಸಿನ್ ಮತ್ತು ಥೈಮಿನ್ ಎಂಬ ಪಿರಿಮಿಡಿನ್ ನೈಟ್ರೋಜನ್ ಕ್ಷಾರಗಳನ್ನು ಹೊಂದಿದೆ. ಈ ನೈಟ್ರೋಜನ್ ಕ್ಷಾರಗಳ ನಡುವೆ ಅಡಿನೈನ್ ಯಾವಾಗಲೂ ಥೈಮಿನ್ ಒಟ್ಟಿಗೆನೆ ದ್ವಿಬಂಧ, ಡಬಲ್ ಬಾಂಡ್, ಹೈಡ್ರೋಜನ್ ಬಾಂಡ್. ಗ್ವಾನೈನ್ ಯಾವಾಗಲೂ ಸೈಟೋಸಿನ್ ಒಟ್ಟಿಗೆನೆ ತ್ರಿಬಂಧ, ಟ್ರಿಪಲ್ ಬಾಂಡ್. ಅದು ಸಹ ಹೈಡ್ರೋಜನ್ ಬಂಧನನೇ, ತ್ರಿಬಂಧವನ್ನು ಹೊಂದಿದೆ. ಇದು ನ್ಯೂಕ್ಲಿಯೋಟೈಡಿನ ರಚನೆ. ಯಾವಾಗಲೂ ನೈಟ್ರೋಜನ್ ಕ್ಷಾರಗಳಲ್ಲಿ ಒಂದು ಪ್ಯೂರಿನ್ ಕ್ಷಾರವು ಒಂದು ಪಿರಿಮಿಡಿನ್ ಕ್ಷಾರದೊಟ್ಟಿಗೆ ಬಾಂಧವ್ಯವನ್ನು ಉಂಟು ಮಾಡುತ್ತೆ. ಆ ಬಾಂಧವ್ಯವು ಹೈಡ್ರೋಜನ್ ಬಾಂಧವ್ಯನೇ ಆಗಿರುತ್ತದೆ. ಆ ಹೈಡ್ರೋಜನ್ ಬಂಧನವು ಅಡಿನೈನ್ ಯಾವಾಗಲೂ ಥೈಮಿನ್ ಒಟ್ಟಿಗೆ ಎರಡು ದ್ವಿಬಂಧ, ಗ್ವಾನೈನ್ ಸೈಟೋಸಿನ್ ಒಟ್ಟಿಗೆ ಮೂರು ತ್ರಿಬಂಧ. ಈ ರೀತಿಯಲ್ಲಿ ನ್ಯೂಕ್ಲಿಯೋಟೈಡ್ ರಚನೆಗೊಂಡಿದೆ. ವ್ಯಾಟ್ಸನ್ ಮತ್ತು ಕ್ರಿಕ್ ಮಾದರಿಯ DNA ಜೀವಶಾಸ್ತ್ರಜ್ಞರ ಸೃಷ್ಟಿಯ ಆವಿಷ್ಕಾರದಿಂದ ಅನೇಕ ರೀತಿಯ ಜೈವಿಕ ಅಂಶಗಳು ಬೆಳಕಿಗೆ ಬಂದವು. ಅಂಥ ಜೀವಶಾಸ್ತ್ರಜ್ಞರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ಎಂಬುವರು ನೊಬೆಲ್ ಪಾರಿತೋಷಕವನ್ನು ಪಡೀತಾರೆ. DNA ಸ್ಪಷ್ಟ ರಚನೆಯನ್ನು ಬೆಳಕಿಗೆ ತರುವುದರಿಂದ. ಅಂಥ DNA ದ್ವಿಸುರಳಿ ಮಾದರಿ. ದ್ವಿಸುರಳಿ ನೋಡಿ, ಒಂದು ಸುರುಳಿ ಇದೆ, ಮತ್ತೊಂದು ಸುರುಳಿ ಇದೆ. ಇದು ದ್ವಿಸುರಳಿ ಮಾದರಿ. ಎ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA founded and proved and came to light by the selfless service of ವ್ಯಾಟ್ಸನ್ and ಕ್ರಿಕ್. ಅದಕ್ಕಾಗಿಯೇ ವ್ಯಾಟ್ಸನ್ ಮತ್ತು ಕ್ರಿಕ್ ಮಾದರಿಯ DNA ಎಂದು ಇದನ್ನು ಹೇಳ್ತಾರೆ. ಸುರುಳಿ ಸುತ್ತಿಕೊಂಡಿರುವ ಏಣಿಯಂತಿದೆ. ನಾವೆಲ್ಲರೂ ಸಹ ಏಣಿಯನ್ನು ನೋಡಿರ್ತೇವೆ. ಸಾಮಾನ್ಯವಾಗಿ ಏಣಿ ಈ ರೀತಿಯಲ್ಲಿರುತ್ತೆ. ಈ ಏಣಿ ಯಾವ ರೀತಿ ಇದೆ? ಸುರುಳಿ ಸುತ್ತಿಕೊಂಡಿದೆ. ಸುರುಳಿ ಸುತ್ತಿಕೊಂಡಿರುವ ಏಣಿಯಂತಹ ರಚನೆಯನ್ನು ಹೊಂದಿದೆ. ಅದರಲ್ಲೂ ಬಣ್ಣಗಳನ್ನು ನಿಮ್ಗೆ ಸೂಚಿಸ್ತಾ ಇದ್ದಾರೆ. ಅಡಿನೈನ್, ಥೈಮಿನ್, ಸೈಟೋಸಿನ್, ಗ್ವಾನೈನ್, ಫಾಸ್ಫೇಟ್. ಇಂಥ ಸುರುಳಿ ಸುತ್ತಿಕೊಂಡಿರುವ ಏಣಿಯಲ್ಲಿ ಮೆಟ್ಟಿಲುಗಳು ನೈಟ್ರೋಜನ್ ಕ್ಷಾರಗಳಿಂದ ಮಾಡಲ್ಪಟ್ಟಿದೆ. ಕಂಬಗಳು ಫಾಸ್ಫೇಟ್ ಮತ್ತು ಸಕ್ಕರೆ, ಆಲ್ಟರ್ನೇಟಿವ್ಲಿ ಪಿ ಆ್ಯಂಡ್ ಎಸ್. ಕಂಬಗಳು ಫಾಸ್ಫೇಟ್ ಹಾಗೂ ಪೆಂಟೋಸ್ ಸಕ್ಕರೆ, ರೈಬೋಸ್, ಡಿಯಾಕ್ಸಿರೈಬೋಸ್ ಸಕ್ಕರೆಯಿಂದ ಮಾಡಲ್ಪಟ್ಟಿದೆ. ಅವುಗಳ ಮೆಟ್ಟಿಲುಗಳು ನೈಟ್ರೋಜನ್ ಕ್ಷಾರಗಳಿಂದ, ಮುಖ್ಯವಾಗಿ ಪ್ಯೂರಿನ್ ಮತ್ತು ಪಿರಿಮಿಡಿನ್. ಒಂದು ಪ್ಯೂರಿನ್ ಯಾವಾಗಲೂ ಒಂದು ಪಿರಿಮಿಡಿನ್ ಒಟ್ಟಿಗೆ. ಅದರಲ್ಲೂ ಅಡಿನೈನ್ ಯಾವಾಗಲೂ ಥೈಮಿನ್ ಒಟ್ಟಿಗೆ ದ್ವಿಬಂಧ. ಗ್ವಾನೈನ್ ಯಾವಾಗಲೂ ಸೈಟೋಸಿನ್ ಒಟ್ಟಿಗೆ ತ್ರಿಬಂಧ. ಇಂಥ DNA ರಚನೆ ವ್ಯಾಟ್ಸನ್ ಮತ್ತು ಕ್ರಿಕ್ಕರು ಬೆಳಕಿಗೆ ತರ್ತಾರೆ. ಈ DNAಯು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಏನು ಆ ಪ್ರಾಮುಖ್ಯತೆ? ಅಣುವಂಶೀಯ ಮಾಹಿತಿಯನ್ನು ಸಾಂಕೇತಿಕ ಭಾಷೆಯಲ್ಲಿ
ಪೋಷಕರಿಂದ ಮರಿಗಳಿಗೆ ರವಾನಿಸುತ್ತದೆ. ಇನ್ ದ ಕೋಡೆಡ್ ಫಾರ್ಮ್ the hereditary characters are transferred from parents to their young ones. DNA ಯ ಪ್ರಾಮುಖ್ಯತೆ ಇದೊಂದು ನೀಲಿ ನಕಾಶೆಯೂ ಸಹ, ಏಕೆಂದರೆ ಅನೇಕ ಜೈವಿಕ ಪ್ರಕ್ರಿಯೆಗಳನ್ನು ಸಹ ಇದು ಸಮನ್ವಯಗೊಳಿಸೋದಕ್ಕೆ ನೆರವಾಗುತ್ತೆ. ಅಷ್ಟೇ ಅಲ್ಲ, ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಇದರ ಉಪಯೋಗ ಅಂದರೆ ಅನುವಂಶೀಯ ಮಾಹಿತಿಯನ್ನು ಸಾಂಕೇತಿಕ ಭಾಷೆಯಲ್ಲಿ ಪೋಷಕರಿಂದ ಮರಿಗಳಿಗೆ ರವಾನಿಸುತ್ತದೆ. ಇದು DNA ಯ ಉಪಯೋಗ. ವಂಶವಾಹಿಗಳು ಜೀನ್ಸ್ ಅಂತ ಕರೀತೇವೆ. ಏನು ಗ್ರೆಗರ್ ಮೆಂಡೆಲ್ ಗುಣಗಳು, ಟ್ರಯಡ್ಸ್, ಫ್ಯಾಕ್ಟರ್ಸ್ ಅಂತ ಕರೆದ್ನೋ, ಲಕ್ಷಣ ಅಂತ ಕರೆದ್ನೋ, ಮುಂದೆ ಅನೇಕ ಜೀವಶಾಸ್ತ್ರಜ್ಞರು ಹೆಚ್ಚು ಸಂಶೋಧನೆಯನ್ನು ಮುಂದುವರಿಸಿ ಅವುಗಳನ್ನೇ ಜೀನ್ಸ್ ಅಂತ ಕರೆದ್ರು, ಅಥವಾ ಕನ್ನಡದಲ್ಲಿ ವಂಶವಾಹಿಗಳು. ಏನೀ ವಂಶವಾಹಿಗಳು? DNA ದ ಕ್ರಿಯಾತ್ಮಕ ಭಾಗಗಳನ್ನು ಜೀನ್ಗಳು ಎಂದು ಕರೆಯಲಾಗುತ್ತದೆ. ದೇ ಆರ್ ದ ವೆರಿ ಆಕ್ಟಿವ್ ಪಾರ್ಟ್ ಆಫ್ ದಿ DNA. ಕ್ರಿಯಾತ್ಮಕ ಭಾಗಗಳು ಜೀನುಗಳು. ಜೀನ್ ಎಂಬ ಪದವು 1909ರಲ್ಲಿ ಜೋಹಾನ್ಸನ್ ಎಂಬುವರು ಬೆಳಕಿಗೆ ತರ್ತಾರೆ. ವರ್ಣತಂತುಗಳು ಅನುವಂಶೀಯ ವಾಹಿನಿಗಳನ್ನು ಸಾಗಿಸುವ ವಾಹನಗಳು. ದ ಕ್ರೋಮೋಸೋಮ್ಸ್ ಆರ್ ದ ಕ್ಯಾರಿಯರ್ಸ್ ಆಫ್ ಜೀನ್ಸ್. ಕ್ರೋಮೋಸೋಮ್ಸ್ ವರ್ಣತಂತುಗಳು, ವಾಹನಗಳು, ವೆಹಿಕಲ್ಸ್. ಯಾವುದ್ರದ್ದು? ಅನುವಂಶೀಯ ಲಕ್ಷಣಗಳು. ಅವುಗಳನ್ನೇ ಜೀನುಗಳು ಅಂತ ಕರೀತೇವೆ. ವರ್ಣತಂತುಗಳು DNA ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಆದ ಕಾರಣನೇ ನಾವು ಈಗಾಗಲೇ ಹೇಳಿದೆ, ಆ DNA ಯಲ್ಲಿರುವ ಕ್ರಿಯಾತ್ಮಕ ಭಾಗ ಜೀನ್. ಅಂಥ ಜೀನ್ ವರ್ಣತಂತುಗಳಲ್ಲಿದೆ. ಸಾವಿರಗಟ್ಟಲೆ ಜೀನುಗಳು ವರ್ಣತಂತುಗಳ ಮೇಲೆ ಇರ್ತವೆ. ಅಂಥ ಪ್ರತಿಯೊಂದು ಜೀನು ಒಂದೊಂದು ಭೌತಿಕ ಅಥವಾ ಆಂತರಿಕ ಲಕ್ಷಣವನ್ನು ಸೂಚಿಸ್ತವೆ. ಕಣ್ಣಿನ ಗುಡ್ಡೆಯ ಬಣ್ಣ, ಕಿವಿಯ ಆಲಿಕೆಯ ಆಕಾರ, ಕೂದಲಿನ ಬಣ್ಣ, ಕೂದಲಿನ ಗಾತ್ರ, ಚರ್ಮದ ಬಣ್ಣ, ಈ ಎಲ್ಲವನ್ನೂ ಸಹ ಸೂಚಿಸ್ತಕ್ಕಂಥದ್ದು ಈ ಜೀನುಗಳು. ಸಾವಿರಾರು ಗಟ್ಟಲೆ ಜೀನುಗಳು ಪ್ರತಿಯೊಂದು ವರ್ಣತಂತುವಿನ ಮೇಲೆ ಇರ್ತವೆ. ಮಾನವನಲ್ಲಿ ವರ್ಣತಂತುಗಳು 23 ಜೊತೆ, ಅಂದರೆ 46 ವರ್ಣತಂತುಗಳು. ಪ್ರತಿಯೊಂದು ವರ್ಣತಂತು ಸಾವಿರಗಟ್ಟಲೆ ಜೀನುಗಳನ್ನು ಹೊಂದಿರ್ತವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಎಲ್ಲ ಜೀವಶಾಸ್ತ್ರಜ್ಞರ ಆವಿಷ್ಕಾರಗಳನ್ನು ನೀವು ಗಮನಿಸ್ತಾ ಹೋದರೆ, ತಿಳಿತಾ ಹೋದರೆ, ಇವರೆಲ್ಲರನ್ನೂ ಸೃಷ್ಟಿಸಿದ ಭಗವಂತ ಇನ್ನು ಎಂಥ ಒಬ್ಬ ವಿಜ್ಞಾನಿ ಆಗಿರಬಹುದು. ಹ್ಯಾಟ್ಸ್ ಆಫ್ ಟು ದ ಕ್ರಿಯೇಟರ್ who is the supermost scientist of all the scientists. ಜೀನ್ ಎಂಬ ಪದವು 1909ರಲ್ಲಿ ಜೋಹಾನ್ಸನ್ ಎಂಬುವರು ಬೆಳಕಿಗೆ ತರ್ತಾರೆ. ವರ್ಣತಂತುಗಳು ಅನುವಂಶೀಯ ವಾಹಿನಿಗಳನ್ನು ಸಾಗಿಸುವ ವಾಹಕಗಳು, ವಾಹನಗಳು ಅವು. ವರ್ಣತಂತುಗಳಂದರೆ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಆರ್ ದ ವೆಹಿಕಲ್ಸ್ ಆಫ್ ಹೆರಿಡಿಟರಿ ಕ್ಯಾರೆಕ್ಟರ್ಸ್. ದೇ ಆರ್ ದ ಕ್ಯಾರಿಯರ್ಸ್ ಆಫ್ ಜೀನ್ಸ್. ಜೀನ್ಸ್ ಅಂದರೆ ವಂಶವಾಹಿಗಳು, ಅಂದರೆ ಅನುವಂಶೀಯ ಲಕ್ಷಣಗಳೇ. ಅಂಥ ಅನುವಂಶೀಯ ಲಕ್ಷಣಗಳನ್ನು ಸಾಗಿಸುವವು ಈ ವರ್ಣತಂತುಗಳು. ಇಂಥ ವರ್ಣತಂತುಗಳು ನಿರ್ದಿಷ್ಟವಾಗಿ ಇರ್ತವೆ ಪ್ರತಿಯೊಂದು ಪ್ರಭೇದದಲ್ಲಿ. ನಾವು ಮನುಷ್ಯನನ್ನು ತೆಗೆದುಕೊಂಡ್ರೆ ಮಾನವನಲ್ಲಿ 23 ಜೊತೆ ವರ್ಣತಂತುಗಳಿರ್ತವೆ. ದೇರ್ ಆರ್ 23 pairs of chromosomes in human being. ಅಂದರೆ 46 ಕ್ರೋಮೋಸೋಮ್ಗಳು. ಅಂಥ 46 ಕ್ರೋಮೋಸೋಮ್ಗಳಲ್ಲಿ ಪ್ರತಿಯೊಂದು ಕ್ರೋಮೋಸೋಮ್, ಪ್ರತಿಯೊಂದು ವರ್ಣತಂತುವಿನಲ್ಲಿ ಸಾವಿರಗಟ್ಟಲೆ ಜೀನುಗಳು ಇರ್ತವೆ. ಆ ಜೀನುಗಳು ಮಾನವನ ಕಣ್ಣುಗುಡ್ಡೆಯ ಬಣ್ಣ, ಕಿವಿಯ ಆಲಿಕೆಯ ಆಕಾರ, ಕೂದಲಿನ ಬಣ್ಣ, ಕೂದಲಿನ ಸ್ವರೂಪ, ಉಗುರಿನ ಗಾತ್ರ, ಕೈ ಬೆರಳಿನ ಗಾತ್ರ, ಹಲ್ಲಿನ ರಚನೆ,
ಚರ್ಮದ ಬಣ್ಣ, ಈ ಎಲ್ಲವನ್ನೂ ಸೂಚಿಸ್ತಕ್ಕಂಥದ್ದು ಆ ವರ್ಣತಂತುಗಳಲ್ಲಿರ್ತಕ್ಕಂಥ ಜೀನುಗಳು, ಅವೇ ವಂಶವಾಹಿಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಒಮ್ಮೆ ನೀವು ಇಷ್ಟೊತ್ತಿಗೆ ಎಲ್ಲ ನೀವು ತಿಳಿಯುತ್ತಾ ಬಂದಂಗೆ ನಿಮಗೆ ಗೊತ್ತಾಗ್ತಾ ಬರುತ್ತೆ, ಜೀವಿಯ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಭಗವಂತ ಇನ್ನು ಎಂತಹ ಒಂದು ಶ್ರೇಷ್ಠ ವಿಜ್ಞಾನಿ ಆಗಿರ್ಬೋದು. ಆದ ಕಾರಣ ನಾವು ವಿಜ್ಞಾನದ ಬಗ್ಗೆ ತಿಳಿಯುತ್ತಾನೆ ನಮ್ಮಲ್ಲಿ ಸುಜ್ಞಾನ ಬರಬೇಕು. ಆ ಸುಜ್ಞಾನದಿಂದಲೇ ಪ್ರಜ್ಞಾನ ಉಂಟಾಗುತ್ತೆ. ಇದು ಬರಬೇಕಾಗಿದ್ರೆ ನಾವು ಯಾವಾಗಲೂ ಭಗವಂತನಿಗೆ ಶರಣಾಗಿ ಇರಬೇಕಾಗತ್ತೆ. ಭಗವಂತನನ್ನು ಕೇಂದ್ರವಾಗಿಟ್ಕೊಂಡಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹ ಜಯ ಆಗಕ್ಕೆ ಸಾಧ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಾವು ಈ ವಿಜ್ಞಾನದ ಈ ಆವಿಷ್ಕಾರಗಳನ್ನೆಲ್ಲ ತಿಳಿತಾ ಬಂದರೆ ಅನುವಂಶೀಯ ಲಕ್ಷಣಗಳಾಗಿರ್ತಕ್ಕಂಥ ಜೀನುಗಳು ಸಾವಿರಗಟ್ಟಲೆ ಈ ವರ್ಣತಂತುಗಳ ಮೇಲೆ ಇದ್ದಾವೆ. ಪ್ರತಿಯೊಂದು ಜೀನು ಒಂದೊಂದು ಲಕ್ಷಣವನ್ನು ಸಾಗಿಸ್ತಾ ಇದೆ ಅಂದರೆ ಇವುಗಳನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತನಿಗೆ ನಾವೆಷ್ಟು ಕೃತಜ್ಞತೆಯನ್ನು ಹೊಂದಿರಬೇಕಾಗತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಅಷ್ಟೇ ಅಲ್ಲ, ಇಂಥ ವರ್ಣತಂತುಗಳು DNA ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿವೆ. ವಂಶವಾಹಿಗಳು ಆನುವಂಶಿಕ ಘಟಕಗಳಾಗಿವೆ. ಈಗಲೇ ತಿಳಿಸಿದೆ, ಜೀನ್ಸ್ ಆರ್ ನಥಿಂಗ್ ಬಟ್ ಹೆರಿಡಿಟರಿ ಕ್ಯಾರೆಕ್ಟರ್ಸ್. ಮೆಂಡಲ್ ಆರಂಭದಲ್ಲಿ ತನ್ನ ಪ್ರಯೋಗದಲ್ಲಿ ಬಳಸಿದ ಪದ ಲಕ್ಷಣ, ಗುಣ, ಟ್ರಯೆಟ್ಸ್, ಫ್ಯಾಕ್ಟರ್ಸ್ which Mendel used in his experiments. Further, these triads and factors were called as genes. ಇದು ಪೀಳಿಗೆಯಿಂದ ಪೀಳಿಗೆಗೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಲ್ಲದ್ದು. ಆದರೆ ಕೆಲವೊಮ್ಮೆ ಬದಲಾವಣೆಯನ್ನು ತರಲು ರೂಪಾಂತರಕ್ಕೆ ಒಳಗಾಗಬಹುದು. ಈಗಾಗಲೇ ಹೇಳಿದೆ, ಅನುವಂಶೀಯತೆ ಇರುತ್ತೆ, ದೇರ್ ವಿಲ್ ಬಿ ಸಿಮಿಲಾರಿಟೀಸ್ ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ವೇರಿಯೇಷನ್. ವ್ಯತ್ಯಾಸನೂ ಬರುತ್ತೆ, ವಿಭಿನ್ನತೆಯೂ ಕಂಡುಬರುತ್ತೆ. ಯಾಕೆ ಅಂದರೆ DNA ಆದ ಮಾರ್ಪಾಟು, ಜೀನುಗಳಲ್ಲಿ ಉಂಟಾದ ಮಾರ್ಪಾಟು. ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ತನ್ನನ್ನು ತಾನು ಸ್ವಪ್ರತೀಕರಣಗೊಳ್ಳುತ್ತೆ. ದ DNA ರಿಪ್ಲಿಕೇಶನ್. ಡ್ಯೂರಿಂಗ್ ದಟ್ ಪ್ರೋಸೆಸ್ ವಿ ಕ್ಯಾನ್ ಸಿ ದ ವೇರಿಯೇಷನ್ ಆಲ್ಸೋ. ಆ್ಯಂಡ್ ವೇರಿಯೇಷನ್ ಆ್ಯಂಡ್ ಹೆರಿಡಿಟಿ must and should go hand in hand for retaining and sustaining the species to the changes in the nature. ಇಂಥ ವಂಶವಾಹಿಗಳು, ಜೀನ್ಸ್ ನಾವು ಗಮನಿಸ್ತಾ ಇದ್ದೀವಿ ಇಲ್ಲೆಲ್ಲರೂ ಸಹ. ವರ್ಣತಂತು ಹೇಳಿದೆ, ಕ್ರೋಮೋಸೋಮ್, ಅದು ಯಾವಾಗಲೂ ನಿಮ್ಮ ಹಿಂದಿನ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೀರಿ. ಈಗಾಗಲೇ ತಿಳಿಸ್ದೆ ನಾನು ಜೀವಕೋಶ ಕಣದಂಗಗಳ ರಚನೆ. ಅದರಲ್ಲಿ ಕೋಶ ಕೇಂದ್ರ ಬಿಂದು, ಇಟ್ ಈಸ್ ದ ಹಾರ್ಟ್ ಆಫ್ ದ ಸೆಲ್, ದ ನ್ಯೂಕ್ಲಿಯಸ್, ಬಿಕಾಸ್ ಇಟ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ಆಲ್ ದ ಆಕ್ಟಿವಿಟೀಸ್ ಆಫ್ ದ ಸೆಲ್. ಅಂಥ ಕೋಶ ಕೇಂದ್ರದಲ್ಲಿ ವರ್ಣಗ್ರಾಹಕ ಜಾಲ, ದ ಕ್ರೊಮ್ಯಾಟಿನ್ ನೆಟ್ವರ್ಕ್ ಈಸ್ ದೇರ್. ವೆನ್ ದ ಸೆಲ್ ಮೆಚ್ಯೂರ್ಸ್, ವೆನ್ ಇಟ್ ಈಸ್ ರೆಡಿ ಫಾರ್ ಸೆಲ್ ಡಿವಿಷನ್, ಯಾವಾಗ ಕೋಶವು ಪ್ರೌಢಾವಸ್ಥೆಯನ್ನು ತಲುಪುತ್ತೆ, ಕೋಶ ವಿಭಜನೆಗೆ ಸಿದ್ಧವಾಗಿದೆ, ಆ ಸಮಯದಲ್ಲಿ ಈ ವರ್ಣಗ್ರಾಹಕ ಜಾಲ ವರ್ಣತಂತು ಆಗುತ್ತೆ. ಇಟ್ ಫಾರ್ಮ್ಸ್ ಎ ಕ್ರೋಮೋಸೋಮ್. ಸೆಂಟ್ರೋಮಿಯರ್, ಇದನ್ನ ಸೆಂಟ್ರೋಮಿಯರ್ ಅಂತ ಕರೀತೇವೆ. ಈ ಪ್ರತಿಯೊಂದನ್ನು ಕ್ರೊಮ್ಯಾಟಿಡ್ ಅಂತ ಕರೀತೇವೆ. ಎ ಸಿಂಗಲ್ ಒನ್ ಈಸ್ ಕಾಲ್ಡ್ ಆಸ್ ಕ್ರೊಮ್ಯಾಟಿಡ್. ವೆನ್ ಟೂ ಕ್ರೊಮ್ಯಾಟಿಡ್ಸ್ ಜಾಯಿನ್ ದೆನ್ ಇಟ್ ಫಾರ್ಮ್ಸ್. ಆವಾಗ ನಾವಿದನ್ನೇನಂತ ಕರೀತೇವೆ? ಕ್ರೋಮೋಸೋಮ್. ಕ್ರೋಮೋಸೋಮ್ ಅಂತ ನಾವು ಕರೀತೇವೆ. ಒಂದೊಂದನ್ನ ಕ್ರೊಮ್ಯಾಟಿಡ್ ಎಂದು ನಾವು ಕರೀತೇವೆ. ಇಂಥ ಕ್ರೋಮೋಸೋಮ್ DNA ಇಂದ ಮಾಡಲ್ಪಟ್ಟಿದೆ, ಪ್ರೋಟೀನಿಂದ ಮಾಡಲ್ಪಟ್ಟಿದೆ ಅಂತ ತಿಳಿಸಿದ್ವಿ ನಾವು. ಅಂಥದ್ದು ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ಸ್ವಪ್ರತೀಕರಣಗೊಳ್ತಾ ಇದೆ. ಅದರಲ್ಲಿರ್ತಕ್ಕಂಥ ಒಂದು ಕ್ರಿಯಾತ್ಮಕ ಭಾಗ
most active part of the DNA, which is nothing but the gene. ನೋಡಿ, ಅದರಲ್ಲಿರ್ತಕ್ಕಂತಹ ಕ್ರಿಯಾತ್ಮಕ ಭಾಗ ಈ ಜೀನ್ ಅಥವಾ ವಂಶವಾಹಿ ಅಂತ ನಾವು ಕರೀತೇವೆ. ಜಸ್ಟ್ ಸಿಂಪಲ್ ಆಗಿ ನೀವು ಅತ್ಯಂತ ಸರಳ ರೀತಿಯಲ್ಲಿ ನೀವು ನೆನಪಿಟ್ಕೋಬೇಕಾಗಿದ್ರೆ ಅನುವಂಶೀಯ ಲಕ್ಷಣಗಳನ್ನು ಜೀನುಗಳಂತ ಕರೀತೇವೆ. ಡಿ ಎನ್ ಎಯ ಅತ್ಯಂತ ಕ್ರಿಯಾತ್ಮಕ ಭಾಗ. ಇವು ಪೋಷಕರಿಂದ ಮರಿಗಳಿಗೆ ವರ್ಣತಂತುಗಳ ಮುಖಾಂತರ ವರ್ಗಾವಣೆ ಆಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಮನೆ ಕೆಲಸ 4. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಭಾಗ 4 ಡಿ ಎನ್ ಎ ಬಗ್ಗೆ ನಾವು ತಿಳ್ಕೊಂಡ್ವಿ, ಹಾಗೂ ಜೀನುಗಳು. ಪಾಠ ಅನುವಂಶೀಯ ಮತ್ತು ಜೀವ ವಿಕಾಸ ಎಂಬ ಪಾಠದಲ್ಲಿ ಇವತ್ತಿನ ಈ ವಿಷಯಗಳನ್ನು ಮನೆಯಲ್ಲಿ ಎಲ್ಲರೂ ಸಹ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮತ್ತೊಮ್ಮೆ ಮನನ ಮಾಡಿದ್ದಕ್ಕೆ ಮನೆ ಕೆಲಸ 4ರ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಎಂಬುದನ್ನು ತಿಳಿಸಲು ಇಚ್ಛಿಸ್ತೇನೆ. ಮನೆ ಕೆಲಸ 4 ಡಿ ಎನ್ ಎ ಮತ್ತು ಆರ್ ಎನ್ ಎ ಪದಗಳನ್ನು ವಿಸ್ತರಿಸಿ. 2ನೇ ಪ್ರಶ್ನೆ, ಈ ಕೆಳಗಿನ ನ್ಯೂಕ್ಲಿಯೋಟೈಡ್ ರಚನೆಯನ್ನು ಪೂರ್ಣಗೊಳಿಸಿ ಹೆಸರಿಸಿ. ಸೊ ಇಲ್ಲಿ ಏನು ಬಾಕ್ಸ್ಗಳಲ್ಲಿ ನೀವಾಗಿ ತುಂಬಬೇಕಾಗತ್ತೆ, ಯಾವುದನ್ನು ಎಲ್ಲೆಲ್ಲಿ ನೀವು ಬರೀಬೇಕಾಗತ್ತೆ, ಆ ನೈಟ್ರೋಜನ್ ಕ್ಷಾರಗಳಾಗಲಿ, ಪೆಂಟೋಸ್ ಸಕ್ಕರೆ ಆಗಲಿ, ಫಾಸ್ಫೇಟ್ ಗುಂಪು ಆಗಲಿ, ಅವುಗಳನ್ನು ತುಂಬಿಸಿ ಹೆಸರಿಸಬೇಕು. 3ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರಗಳನ್ನು ಹೆಸರಿಸಿ ಅವುಗಳ ಕಾರ್ಯ ತಿಳಿಸಿ. ಕೊಟ್ಟಿರೋ ಚಿತ್ರಗಳನ್ನು ನೀವು ಗಮನಿಸಿದ್ರೆ ಅವು ಏನು, ಅವುಗಳ ಹೆಸರನ್ನು ಬರೀಬೇಕು, ಹಾಗೂ ಅವುಗಳ ಕಾರ್ಯವನ್ನು ತಿಳಿಸಬೇಕು. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸಹ ಇವತ್ತಿನ ವಿಷಯವನ್ನು ಶ್ರದ್ಧೆಯಿಂದ ಆಲಿಸಿದ್ದೀರಿ. ಮನೆಗಳಲ್ಲಿ ಮನನ ಮಾಡಿ ಹಾಗೂ ಮನೆ ಕೆಲಸ 4ರ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ಎಲ್ಲ ವಿಷಯವನ್ನು ಭಗವಂತನ ಪಾದ ಪದ್ಮಗಳಿಗೆ ಅರ್ಪಿಸ್ತೇವೆ. ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ. ಸಮಸ್ತ ಲೋಕಾಃ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.